ಹೇಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸುದ್ದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ಹೌದು ಈಗ ಅಷ್ಟೇ ಒಂದು ಬಿಗ್ ಬಾಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಈ ವಾರ ಎಲಿಮಿನೇಷನ್ ಇರೋದಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಬಿಗ್ ಬಾಸ್ ಅವರು ಒಂದು ನಿರ್ಧಾರಕ್ಕೆ ಬಂದು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗಳಲ್ಲಿ ಯಾರ್ಯಾರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರ್ತಾರಲ್ಲ, ಅವರಲ್ಲಿ ಒಬ್ರನ್ನ ಸೀಕ್ರೆಟ್ ರೂಮ್ಗೆ ಹಾಕ್ಬೇಕು ಅಂತ ಬಿಗ್ ಬಾಸ್ ಅವರು ಚಿಂತನೆ ಮಾಡಿರುವಂತದ್ದು. ಇದು 100% ಎಕ್ಸಿಕ್ಯೂಟ್ ಆಗಿದೆ ಅಂತ ಕೂಡ ಗುಸು ಕೇಳಿ ಬರ್ತಿದೆ. ನೋಡೋಣ ಒಂದು ಸೀಕ್ರೆಟ್ ರೂಮ್ಗೆ ಯಾರು ಹೋಗ್ತಾರೆ ಅಂತ. ಮತ್ತೆ ನನ್ಗೆ ಇರುವಂತ ಮಾಹಿತಿ ಪ್ರಕಾರ ಇವರೇ ಹೋಗ್ತಿದ್ದಾರೆ ಅಂತ ನನಗೆ ತಿಳಿದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಕೊನೆಯದಾಗಿ ತಿಳಿಸ್ತೀನಿ ಯಾರು ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ ಅಂತ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ಕಿಚ್ಚ ಸುದೀಪ್ ಅವರು ಕೆಲವು ಜನಕ್ಕೆ ಗುಮ್ಮುದ್ರು, ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಮತ್ತೆ ಕಾರಣ ಏನು, ಏಂತಕ್ಕೆ ಅಂತ ನಿಮ್ಗೆ ಆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಮತ್ತೆ ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಪ್ರೋಮೋ ಬಂದಿರುವಂತದ್ದು, ಅಂದ್ರೆ ಒಂದು ಟಾಸ್ಕ್ದು ಪ್ರೋಮೋ ಬಂದಿರುವಂತದ್ದು. ಆ ಪ್ರೋಮೋನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾವ್ದು ನೋಡ್ತಾರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದು ಸೀಕ್ರೆಟ್ ರೂಮ್ ವಿಚಾರ ಕೊನೆಯದಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ನೋಡಿದ್ರೆ, ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಮೋಕ್ಷಿತಾಗೆ ಹಾಗೂ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ತಗೊಂಡಿರುವಂತದ್ದು. ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿರೋದೇ ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ. ಎಸ್, ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರಿಗೆ ವಾರ್ನಿಂಗ್ ನ ಕೊಟ್ಟಿರುವಂತದ್ದು. ಹಾಗೆ ಇಲ್ದೇ ಇರುವಂತ ವಿಷಯಗಳನ್ನ ಇದೆ ಅಂತ ಹೇಳೋದು, ಮತ್ತೆ ಬಿಗ್ ಬಾಸ್ ಮೇಲೆ ಅಪರಾಧನ ಹೊರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತನೂ ಕೂಡ ಕಿಚ್ಚ ಸುದೀಪ್ ಅವರು ಖಡಕ್ ವಾರ್ನಿಂಗ್ ನ ಕೊಟ್ಟಿರುವಂತದ್ದು. ಮತ್ತೆ ಆ ಏನ್ ಮಾತಾಡಿದಾರೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ತ್ರಿವಿಕ್ರಮ್ ಅವರು ಶೋಭಾ ಶೆಟ್ಟಿ ಹೋಗಿರೋ ಬಗ್ಗೆ, ಮತ್ತೆ ಒಂದು ಟಾಸ್ಕ್ ಬಿಗ್ ಬಾಸ್ ಅವರೇ ಗೆಲ್ಸಿರೋದು ಅನ್ನೋದ್ರ ಬಗ್ಗೆ ಈ ರೀತಿಯಾದಂತ ಅಪರಾಧನ ಬಿಗ್ ಬಾಸ್ ಮೇಲೆ ಹೊರಿಸಿದ್ರು. ಸೊ ಇದ್ರ ಬಗ್ಗೆನೂ ಕೂಡ ನಿನ್ನೆ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರಿಗೆ ಕ್ಲಾರಿಟಿ ಕೊಟ್ಟಿರುವಂತದ್ದು ಗೊತ್ತಾಗ್ತಾ ಇದೆ. ಸೊ ಇದಾದ ನಂತರ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ, ಈ ವಾರ ನೋಡಿದ್ರೆ ಗೊತ್ತಾಗಿರುತ್ತೆ, ಮೋಕ್ಷಿತ್ ಅವರು ತುಂಬಾ ವೈಯಕ್ತಿಕ ಗೇಮ್ ನ ಆಡ್ತಾ ಇದ್ರು. ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಅವರ ಒಂದು ಗೇಮ್ ನ ಬಿಲ್ಡ್ ಮಾಡ್ಕೊಂತ ಹೋಗ್ತಾ ಇದ್ರು. ಮತ್ತೆ ಯಾವುದೇ ಒಂದು ಗೇಮ್ ಅಲ್ಲೂ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ಜನರೇ ಅವ್ರನ್ನ ಕ್ಯಾಪ್ಟನ್ ಆಗ್ಬೇಕು ಅಂತ ಚೂಸ್ ಮಾಡಿ ಆ ಟೀಮ್ ನ ಗೆಲ್ಸಿದ್ರೆ, ಆ ಆ ಒಂದು ಟೀಮ್ ನಲ್ಲಿ ಧನರಾಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರ ಉಳಿದು ಮೋಕ್ಷಿತ ಅವ್ರನ್ನ ಹಾಕಿದ್ರೆ, ಮೋಕ್ಷಿತ ಅವರು ಇಲ್ಲಿ ನಾನು ಆಡಲ್ಲ ಅಂತ ಕೂತ್ಕೊಂಡ್ರು. ಕಾರಣ ಬಂದು ಅದೇ ಗೌತಮಿನ ನಾನು ಹೋಗಿ ಕೇಳಲ್ಲ, ಮತ್ತೆ ಆ ನಾನು ಯಾರ ಹತ್ರನೂ ಹೋಗಿ ಬೇಡ್ಕೊಳ್ಳಲ್ಲ ಅನ್ನೋಂತ ರೀಸನ್ ನ ಕೊಟ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ಈ ಒಂದು ಮಾತನ್ನ ಹೇಳ್ತಾರೆ ಮೋಕ್ಷಿತ್ ಅವರು. ಸೊ ಇದರಿಂದ ಗೌತಮಿ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ. ಧೂಳ್ ಧಮಾಕ ಟೀಮ್ ಇಂದ ಯಾರಾದ್ರೂ ಒಬ್ರು ಆಡ್ಬೇಕು ಅಂದಾಗ ಗೌತಮಿ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ. ಅದರಲ್ಲಿ ಗೌತಮಿ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಒಂದು ಸಿಕ್ಕಿರುವಂತ ಚಾನ್ಸ್ ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ, ಧ್ವನಿನ ರೈಸ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಅವ್ರಿಗೆ ಕ್ಲಾಸ್ ಮಾಡ್ತಾರೆ ಅಂತ ಕೂಡ ಅನ್ಕೊಂಡಿದ್ವಿ, ವಾರ್ನಿಂಗ್ ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಕಿಚ್ಚ ಸುದೀಪ್ ಅವರು ಎಂಟ್ರಿ ಸೀನ್ ಅಲ್ಲಿ ಹೇಳುವಂತ ಮಾತುಗಳಿಗೆ ಅಷ್ಟೊಂದು ಕ್ಲಾಸ್ ತಗೊಂಡಿಲ್ಲ. ಮತ್ತೆ ಅವರ ಅಭಿಪ್ರಾಯ ಅಂತ ಕಿಚ್ಚ ಸುದೀಪ್ ಅವರು ಅವ್ರನ್ನ ಒಂದ್ ರೀತಿ ನೆಗ್ಲೆಕ್ಟ್ ಆಗಿ ಈ ಒಂದು ವಿಷಯದ ಬಗ್ಗೆ ಮಾತಾಡೋರು ಅಂತ ನನ್ಗನ್ಸುತ್ತೆ. ಇದು ಕರೆಕ್ಟ್ ಆಗಿ ಮಾತಾಡ್ಬೋದಾಗಿತ್ತು ಕಿಚ್ಚ ಸುದೀಪ್ ಅವರು. ಬಟ್ ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡದೇ ಇರುವಂತದ್ದು ಸ್ವಲ್ಪ ಬೇಸರ ತಂದಂತ ವಿಷಯ. ಸೊ ಇದಾದ ನಂತರ ಇನ್ನೊಂದೇನಪ್ಪಾ ಅಂದ್ರೆ, ಎಸ್, ಈ ವಾರ ಒಟ್ಟು 10 ಮಂದಿ ನಾಮಿನೇಷನ್ ಅಲ್ಲಿ ಇರುವಂತದ್ದು. ಅಂದ್ರೆ 10 ಮಂದಿ ಅಲ್ಲ, 7ರಿಂದ 8 ಮಂದಿ ನಾಮಿನೇಷನ್ ಅಲ್ಲಿ ಇರುವಂತದ್ದು. ಅದ್ರಲ್ಲಿ ನಿನ್ನೆ ಯಾರು ಗೌತಮಿ ಹಾಗೂ ರಜತ್ ಅವರು ಸೇಫ್ ಆಗ್ತಾರೆ. ಇನ್ನ ಮಿಕ್ಕಿದಂತ ಕಂಟೆಸ್ಟೆಂಟ್ಸ್ ಗಳು ಇನ್ನ ನಾಮಿನೇಷನ್ ಲಿಸ್ಟ್ ಅಲ್ಲೇ ಇರುವಂತದ್ದು. ಸೊ ಮನೆ ಮಂದಿಗೆಲ್ಲ ಗೊತ್ತಿಲ್ಲ ಇವತ್ತು ಎಲಿಮಿನೇಷನ್ ಇರೋದಿಲ್ಲ ಅಂತ. ಬಟ್ ಇವತ್ತು ಎಲಿಮಿನೇಷನ್ ಅಲ್ಲ, ಅಂದ್ರೆ ಸೀಕ್ರೆಟ್ ರೂಮ್ ಗೆ ಕರ್ಕೊಂಡು ಹೋಗುವಂತದ್ದು. ಈ ಅಂದ್ರೆ ಎಲಿಮಿನೇಷನ್ ರೀತಿಯಲ್ಲಿ ಮನೆಯವರಿಗೆ ಕಾಣಿಸುತ್ತೆ, ಬಟ್ ಅದು ಸೀಕ್ರೆಟ್ ರೂಮ್ ಆಗಿರುತ್ತೆ. ಸೊ ಈ ಒಂದು ಇದರಲ್ಲಿ ಚೈತ್ರಾ ಕುಂದಾಪುರ ಅವ್ರನ್ನ ಮನೆಯಿಂದ ಆಚೆ ಕಳಿಸಿರುವಂತದ್ದು ಕಂಟೆಸ್ಟೆಂಟ್ಸ್ ಗಳ ಪರವಾಗಿ. ಮತ್ತೆ ಸೀಕ್ರೆಟ್ ರೂಮ್ಗೆ ಹಾಕಿರುವಂತದ್ದು ಅಂತ ಕೇಳಿ ಬರ್ತಾ ಇದೆ. ಮತ್ತೆ ಇದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ 70% ಎಸ್ ಅಂತ ಇದೆ. ಮತ್ತೆ ಎಸ್, ಸೀಕ್ರೆಟ್ ರೂಮ್ ಅಲ್ಲಿ ಈಗ ಚೈತ್ರ ಕುಂದಾಪುರ ಅವರು ಇದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಇದು ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಲಭ್ಯವಿರುವಂತ ಮಾಹಿತಿ ಇದಾಗಿರುತ್ತೆ. ಎಸ್, ಈ ವಾರ ಚೈತ್ರ ಕುಂದಾಪುರ ಅವರು ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿರುವಂತದ್ದು. ಈ ವಾರ ನಾಮಿನೇಷನ್ ಇರೋದೆಲ್ಲ ಚೈತ್ರ ಕುಂದಾಪುರ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ. ನೋಡೋಣ ಅವರು ಎಷ್ಟು ದಿನ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅಂತ. ಪ್ರಾಬಬ್ಲಿ ಈ ವಾರ ಏನಾದ್ರು ಎಲಿಮಿನೇಷನ್ ಅಂತ ಇದ್ದಿದ್ರೆ
ಯಾರು ಮನೆಗೆ ಹೋಗ್ತಿದ್ರು ಅಂತ ನಿಮ್ಗೆ ಯಾರು ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ಗನ್ಸಿದ ಮಟ್ಟಿಗೆ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ವಾರ ಡಬಲ್ ಎಲಿಮಿನೇಷನ್ ಆದ್ರೂ ಆಗ್ಬೋದು. 100 ದಿನಕ್ಕೆ ಏನು ಜಾಸ್ತಿ ಏನಿಲ್ಲ, ಕಡಿಮೆನೇ ಇದೆ. ಇನ್ನ 3 ವಾರ ಇರ್ಬೋದಷ್ಟೇ. ಸೊ ನೋಡೋಣ ನೆಕ್ಸ್ಟ್ ವಾರ ಯಾವ ರೀತಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ, ಮತ್ತೆ ಯಾರ್ಯಾರು ಮನೆಗೆ ಹೋಗ್ತಾರೆ. ಡಬಲ್ ಎಲಿಮಿನೇಷನ್ ಅಂತೂ ಪಕ್ಕ ಇರುತ್ತೆ. ನೋಡೋಣ ಯಾರು ಹೋಗ್ತಾರೆ ಮನೆಗೆ ಅಂತ. ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.